ಹೊಳಿ ಅಂತಂದ್ರೆ ಅಲ್ಲಿ ಎಂಟ್ರಿನ ಕೊಡುವಂತಹದ್ದು ಡಿ.ಕೆ. ಶಿವಕುಮಾರ್ ಅವರು. ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಏನು MP ಎಲೆಕ್ಷನ್ ಸಂದರ್ಭದಲ್ಲಾಗಿರ್ಬೋದು ಅಥವಾ DCC ಬ್ಯಾಂಕ್ ಎಲೆಕ್ಷನ್ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಮುಸುಕಿನ ಗುದ್ದಾಟ ಕೂಡ ಮೇಲ್ನೋಟಕ್ಕೆ ಹೇಗಿತ್ತು ಅನ್ನುವಂಥದ್ದು ಕಂಡು ಬಂದಿತ್ತು ಸರ್. ಈಗಿನ ರಾಜಕೀಯ ಆಗಿನ ರಾಜಕೀಯ ಜೊತೆಗೆ ಸೌದಿ ಫ್ಯಾಮಿಲಿ ಹಾಗೆ ಜಾರಕಿಹೊಳಿ ಫ್ಯಾಮಿಲಿ ಕೂಡ ಅವ್ರ ನಡುವೆ ಕೂಡ ದ್ವೇಷ ಇದೆ, ಅದೇನು ಹೊಸದೇನಲ್ಲ. ಎಲ್ರಿಗೂ ಈಗ ಸೌದಿ ಅವರನ್ನ ಮಟ್ಟ ಹಾಕ್ಲೇಬೇಕು ಅನ್ನುವಂಥದ್ದು ಕೂಡ ಅಲ್ಲಿದೆ. ಏನಾಗಿದೆ ಅಂದರೆ ನಿಶ್ಚಿತ ತುಂಬ ಗಂಭೀರವಾದಂಥ ಪ್ರಶ್ನೆ ಇದು. ಆ್ಯಕ್ಚುಲಿ ಬೆಳಗಾವಿ ರಾಜಕಾರಣ ಹೆಂಗಿದೆ ಅಂದರೆ, ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್, ಇವರು 5 ಜನ, ರಮೇಶ್ ಜಾರಕಿಹೊಳಿ, ಸತೀಶ್, ಭೀಮ್ಸಿ, ಬಾಲಚಂದ್ರ ಮತ್ತು ಲಖನ್ ಜಾರಕಿಹೊಳಿ, 5 ಜನ ಅಣ್ಣ ತಮ್ಮಂದರು. ಇವರು ಜಾರಕಿಹೊಳಿ ಬ್ರದರ್ಸ್ ಲಿಂಗಾಯತ್ಸ್ ಅನ್ನುವಂಥ ಫೈಟಲ್ಲಿ ಇದ್ದಿದ್ದು ಯಾವತ್ತು. ಲಿಂಗಾಯತರ ನಡುವೆ ಒಗ್ಗಟ್ಟು ಬರದೇ ಇರೋ ರೀತಿ ಮಾಡಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಜಾರಕಿಹೊಳಿ ಬ್ರದರ್ಸ್ ಗೆಲ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿವರೆಗೂ. ಇದು ಬೆಳಗಾವಿ ರಾಜಕಾರಣದ ಒಂದು ಲೈನ್ ಸ್ಟೋರಿ. ಈ ಕಡೆ ಲಿಂಗಾಯತ ನಾಯಕರು ಯಾರ್ಯಾರಿದಾರಪ್ಪ ಅಂದರೆ ಹುಕ್ಕೇರಿ ಫ್ಯಾಮಿಲಿ, ಪ್ರಕಾಶ್ ಹುಕ್ಕೇರಿ ಎಕ್ಸೆಟ್ರಾ, ರಮೇಶ್ ಕತ್ತಿ, ಉಮೇಶ್ ಕತ್ತಿ ಇವರು. ಇದಾದ್ಮೇಲೆ ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ಜೊಲ್ಲೆ, ಜೊಲ್ಲೆ ಫ್ಯಾಮಿಲಿ, ಮತ್ತೊಂದು ಸೌದಿ, ಲಕ್ಷ್ಮಣ್ ಸೌದಿ ಎಕ್ಸೆಟ್ರಾ. ಅದಾದ್ಮೇಲೆ ಹೆಬ್ಬಾಳ್ಕರ್, ಆಮೇಲೆ ವಿಶ್ವನಾಥ್ ಪಾಟೀಲ್ ಅಂತ ಇವರೆಲ್ಲ ಸೇರ್ಬಿಟ್ಟು ಇವರ ಹೋರಾಟ ಏನಂದ್ರೆ ಲಿಂಗಾಯತರ ಹೋರಾಟ ಅಗೇನೆಸ್ಟ್ ಜಾರಕಿಹೊಳಿ ವಿರುದ್ಧ ಅಲ್ಲಿ.